ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತ. ನಾನು 30 ವರ್ಷಗಳಿಂದ ದಲಿತ ಚಳವಳಿ ಮತ್ತು ಬಹುಜನ ಚಳವಳಿಯ ಮೂಲಕ ಹೋರಾಟ ಮಾಡ್ತಾ ಬಂದಿದ್ದೇನೆ. ಹಲವಾರು ಹೋರಾಟಗಳನ್ನು ಮಾಡಿ ಯಶಸ್ವಿಯಾಗಿದ್ದೇನೆ. ಜೊತೆಗೆ ನಾನು ಚನ್ನರಾಯಪಟ್ಟಣ ತಾಲೂಕು ಪುರಸಭೆಯಲ್ಲಿ ಪುರಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ತಾಲೂಕ್ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಶುಗರ್ ಫ್ಯಾಕ್ಟರಿ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಯೂನಿಯನ್ ಅಧ್ಯಕ್ಷನಾಗಿ 2 ಬಾರಿ ಕೆಲಸ ಮಾಡಿದ್ದೇನೆ. ಇನ್ನು ಹಲವಾರು ಅನುಭವಗಳಿದೆ. ಜೊತೆಗೆ ನನಗೆ ಸಮಾಜ ಸೇವೆಯನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಅನ್ನು ಸಹ ಸಿಕ್ಕಿದೆ. ಚೆನ್ನೈನ ಪೀಸ್ ಯೂನಿವರ್ಸಿಟಿ ಹ್ಯೂಮನ್ ಗ್ಲೋಬಲ್ ಯೂನಿವರ್ಸಿಟಿಯಿಂದ ನನಗೆ ಗೌರವ ಡಾಕ್ಟರೇಟ್ ಸಿಕ್ಕಿದೆ. ಮತ್ತು ನಾನು ಸಮಾಜ ಸೇವೆಯಲ್ಲಿ ನಿರಂತರನಾಗಿ ಕೆಲಸ ಮಾಡ್ತೇವೆ. ಇವತ್ತು 2024ನೇ ಚುನಾವಣೆ, ಲೋಕಸಭಾ ಚುನಾವಣೆಯ ವಿಚಾರವಾಗಿ ಮಾತಾಡಬೇಕು ಅಂತಂದರೆ, ನಾನು ಏನು ಸೇವೆ ಮಾಡ್ತಾ ಇದ್ದೀನಿ ಈ ದಲಿತ ಚಳವಳಿಯಲ್ಲಿ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ರಮೇಶ್ ಚಕ್ರವರ್ತಿ ಸಾಹೇಬರು ನನ್ನನ್ನು ಗುರುತಿಸಿ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರಕ್ಕೆ ನೀನು ಕ್ಯಾಂಡಿಡೇಟ್ ಆಗಬೇಕಪ್ಪ ಅಂತ ಹೇಳಿದಾಗ ನಾನು ಒಪ್ಕೊಂಡಿರ್ತೀನಿ. ಜೊತೆಗೆ ಆ ಗ್ರಾಮೀಣ ಪ್ರದೇಶ ಲೋಕಸಭೆಯಲ್ಲಿ, ಬೆಂಗಳೂರು ಗ್ರಾಮೀಣ ಪ್ರದೇಶ ಲೋಕಸಭೆಯಲ್ಲಿ ಅತಿ ಹೆಚ್ಚು ದಲಿತರು ಮತ್ತು ಬಹುಜನರ ಮತವಿದ್ದು ಈ ಸಮುದಾಯ ಸಂಪೂರ್ಣ ಹಿಂದುಳಿದಿರುವ ಕಾರಣ ಇಲ್ಲಿ ಬಹುಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಏನು ಬಹುಜನ್ ಭಾರತ್ ಪಾರ್ಟಿ ವತಿಯಿಂದ ನನ್ನನ್ನು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ವೆಂಕಟೇಶ್ ಕಸಬೆ ಸಾಹೇಬ್ರವರು ಈಗ ನನಗೆ ಆಗಲೇ ಬಿ ಫಾರಮ್ನ ಕನ್ಫರ್ಮ್ ಮಾಡಿದ್ದಾರೆ. ಹಂಗಾಗಿ ನಾನು 2ನೇ ತಾರೀಕು ಏಪ್ರಿಲ್ 2ನೇ ತಾರೀಕಿನಂದು ನಾನು ನಾಮಪತ್ರನ ಸಲ್ಲಿಸಲಿಕ್ಕೆ ತಯಾರಿದ್ದೀನಿ. ಜೊತೆಗೆ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಬೆಂಬಲಿಗರು ಮತ್ತು ಶೋಷಿತ ಸಮುದಾಯಗಳು ಇವತ್ತು ನನಗೆ ಬೆಂಬಲ ಸೂಚಿಸಿರೋದು ತುಂಬ ಸಂತೋಷವಾಗಿದೆ. ಮತ್ತು ಬಿಜೆಪಿ ಪಕ್ಷದಿಂದ ನಮ್ಮ ತಾಲೂಕಿನವರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅಲ್ಲಿ ಬಿಜೆಪಿ ಪಕ್ಷದಿಂದ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ನಾವು ಅದೇ ಊರಿನವರು. ನನ್ನ ಹೆಸರು ಡಾಕ್ಟರ್ ಸಿ ಎನ್ ಮಂಜುನಾಥ್, ನಮ್ಮ ತಂದೆ ಹೆಸರು ನಂಜಪ್ಪನೇ. ಅವು ಒಂದೇ ಊರಿನವರು ನಾವು. ಮತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಮ್ಮ ಊರವರೇ, ಅವ್ರ ತಂದೆ ಹೆಸರು ನಂಜಪ್ಪನೇ. ನಾನು ದಲಿತ ಚಳವಳಿ ಮೂಲಕ ಈ ಸಮಾಜವನ್ನು ನೋಡ್ತಾ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ನಮಗೂ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೂ ಯಾವುದೇ ಥರದ ದ್ವೇಷ ಅಸೂಯೆ ಇಲ್ಲ. ಅವ್ರು ಭಾರಿ ದೊಡ್ಡ ಮನುಷ್ಯರು. ಅವ್ರ ಬಗ್ಗೆ ನಮ್ಗೆ ಭಾರಿ ಗೌರವ ಇದೆ. ಜೊತೆಗೆ ಆತ ಪೂಜ್ಯವಾಗಿ ನಾವು ನೋಡ್ತೀವಿ ಅವ್ರನ್ನ. ಅವರ ವ್ಯಕ್ತಿಗತವಾಗಿ ನಮ್ಗೆ ಯಾವ ಥರದ ದ್ವೇಷ ಇಲ್ಲ. ನಮ್ಮ ಸಾಂಪ್ರದಾಯಿಕ ವಿರೋಧಿ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ನಾವು ವಿರೋಧ ಮಾಡ್ತೀವಿ. ನಮ್ಮ ವೈರಿ ಪಾರ್ಟಿ ಆಗಿರೋದು ನಮಗೆ ಬಹುಜನರ ಒಂದು ಏನು ನಮ್ಮ ನಾಯಕರು ಈ ಬಹುಜನ್ ಭಾರತ್ ಪಾರ್ಟಿಯಿಂದ ನೀವು ಹಾಕಿ ಅಂತ ಹೇಳಿದ್ಮೇಲೆ ನಾವು ಮತ್ತು ಒಂದು ವಾರದಿಂದ ನಾನು ಆ ಭಾಗದ ಎಲ್ಲ ಕಡೆ ಸುತ್ತಿದ್ದೀವಿ, ಕೆಲವು ಸಮಸ್ಯೆಗಳನ್ನ ಆಲಿಸಿದ್ದೀವಿ. ಹಾಗಾಗಿ ನಮಗೆ ಅಲ್ಲಿ ಸ್ಥಳೀಯವಾಗಿ ಸಹಕಾರವೂ ಸಹ ಹೆಚ್ಚಿನ ಸಹಕಾರ ಇದೆ. ಹಾಗಾಗಿ ನಾನು ಭಾರತ್ ಬಹುಜನ್ ಪಾರ್ಟಿ ವತಿಯಿಂದ ನಾನು ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೀನಿ. ಬಹುಜನ್ ಭಾರತ್ ಪಾರ್ಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ವೆಂಕಟೇಶ್ ಕಸಬೆ ಅವರು, ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರು ಮತ್ತು ಅಪಾರ ಬೆಂಬಲಿಗರು ಸಹ ನಾಮಪತ್ರ ಸಲ್ಲಿಸಲಿಕ್ಕೆ ನನಗೆ ಸಹಕಾರ ಕೊಡ್ತಿದ್ದಾರೆ. ದಿನಾಂಕ 2 ಏಪ್ರಿಲ್ 2ನೇ ತಾರೀಕಿಗೆ ನಾನು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ತಯಾರಿದ್ದೀನಿ. ನಮಸ್ಕಾರ.